ಮಿತ್ರರೇ ನಮಸ್ಕಾರ. ಮಿತ್ರರೇ, ಟ್ರಂಪ್ ಅವರಿಗೆ ಪಾಕಿಸ್ತಾನ ಇಷ್ಟ. ಪಾಕಿಸ್ತಾನದ ಪರವಾಗಿ ಟ್ರಂಪ್ ತೀರ್ಮಾನ ಕೈಗೊಳ್ತಾರೆ. ಅಮೆರಿಕ ಇತ್ತೀಚಿನ ದಿನಗಳಲ್ಲಿ ಪಾಕಿಸ್ತಾನಕ್ಕೆ ವಿಪರೀತವಾಗಿ ಮಣೆ ಹಾಕೋದಕ್ಕೆ ಶುರು ಮಾಡಿದೆ. ಹೀಗೆಲ್ಲ ನಾವು ಕೇಳ್ತಾ ಇರ್ತೀವಿ, ನೀವು ಕೂಡ ಮಾತನಾಡಿದ್ದೀವಿ. ಆದರೆ ಮಿತ್ರರೇ, ಪಾಕಿಸ್ತಾನವನ್ನು ನಿಜವಾಗ್ಲೂ ಅಮೆರಿಕ ಇಷ್ಟಪಡುತ್ತಾ? ಪಾಕಿಸ್ತಾನದ ಬಗ್ಗೆ ಅಮೆರಿಕಾಗೆ ಅಷ್ಟೊಂದು ಒಲವಿದೆಯಾ? ಈ ಪ್ರಶ್ನೆಗೆ ನೀವು ಉತ್ತರ ಕಂಡುಕೊಳ್ಬೇಕು ಅಂತಂದರೆ ಇವತ್ತಿನ ಈ ಸ್ಟೋರಿಯನ್ನು ಗಮನ ಇಟ್ಟು ನೋಡಬೇಕಷ್ಟೇ. ಅಮೆರಿಕ ನಿಜವಾಗ್ಲೂ ಕೂಡ ಪಾಕಿಸ್ತಾನವನ್ನು ಎಲ್ಲಿಟ್ಟಿದೆ, ಅವರನ್ನು ಯಾವ ರೀತಿಯಾಗಿ ಟ್ರೀಟ್ ಮಾಡುತ್ತೆ, ಅಮೆರಿಕಾಗೆ ಪಾಕಿಸ್ತಾನದ ಬಗ್ಗೆ ಎಷ್ಟೆಲ್ಲ ಒಲವಿದೆ ಎಲ್ಲವೂ ಕೂಡ ಗೊತ್ತಾಗತ್ತೆ. ಟ್ರಂಪ್ ಮುನೀರ್ಗೆ ಒಂದಷ್ಟು ಮಣೆ ಹಾಕ್ತಾರಲ್ಲ, ಅದು ಯಾವುದೂ ಕೂಡ ಏನು ಆತನಿಗೆ ಗೌರವ ಕೊಡೋದಲ್ಲ, ಆತನಿಗೆ ಬಿಸ್ಕೆಟ್ ಹಾಕೋದು, ನಾನು ಹೇಳ್ದ ಹಾಗೆ ಬಾಲ ಅಲ್ಲಾಡಿಸ್ಕೊಂಡಿರು ಅಂತ. ಅಷ್ಟನ್ನು ಬಿಟ್ಟರೆ ಪಾಕಿಸ್ತಾನದ ಬಗ್ಗೆ ಆಗಲಿ, ಪಾಕಿಸ್ತಾನದ ಜನರ ಬಗ್ಗೆ ಆಗಲಿ ಟ್ರಂಪ್ಗೆ ಒಂದು ಎಳ್ಳಷ್ಟು ಕೂಡ ಪ್ರೀತಿ ವಿಶ್ವಾಸ ಇಲ್ಲ ಅನ್ನುವಂಥದ್ದು ಈ ಸ್ಟೋರಿಯಲ್ಲೇ ನಿಮಗೆ ಗೊತ್ತಾಗುತ್ತೆ. ಯಾಕೆ ಈ ಪೀಠಿಕೆ ಹಾಕ್ತಾ ಇದ್ದೀನಿ ಅಂತಂದರೆ, ಟ್ರಂಪ್ ಈಗ ಒಂದು ನಿರ್ಧಾರ ಕೈಗೊಂಡಿದ್ದಾರೆ. ಈ ಒಂದು ನಿರ್ಧಾರದಿಂದ ಭಾರತದ ಸುತ್ತಲೂ ಇರುವಂಥ ಎಲ್ಲ ದೇಶಗಳು ಕೂಡ ಬಹಳ ದೊಡ್ಡ ಸಂಕಷ್ಟವನ್ನು ಎದುರಿಸ್ತವೆ. ಕಾರಣ ಏನು ಕೇಳಿದ್ರೆ, ಈ ಎಲ್ಲ ದೇಶಗಳ ನಾಗರಿಕರಿಗೆ ಇಮಿಗ್ರೆಂಟ್ ವೀಸಾವನ್ನು ಟ್ರಂಪ್ ಬ್ಯಾನ್ ಮಾಡಿದ್ದಾರೆ. ಹೀಗಾಗಿ ಪಾಕಿಸ್ತಾನ ಸೇರಿದಂತೆ ಅನೇಕ ದೇಶಗಳ ಅಮೆರಿಕದ ಕನಸು ನುಚ್ಚು ನೂರಾಗಿದೆ. ಬಹಳ ಇಂಪಾರ್ಟೆಂಟ್ ಆದಂತಹ ವಿಚಾರ. ಟ್ರಂಪ್ ಯಾಕೋಸ್ಕರವಾಗಿ ಈ ನಿರ್ಧಾರ ಕೈಗೊಂಡ್ರು, ಇದರಿಂದ ಪಾಕಿಸ್ತಾನ ಸೇರಿದಂತೆ 75 ದೇಶಗಳ ಮೇಲೆ ಯಾವ ರೀತಿಯಾದಂತಹ ಪರಿಣಾಮ ಬೀರುತ್ತೆ, ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಅಮೆರಿಕದ ಸ್ಟೇಟ್ ಡಿಪಾರ್ಟ್ಮೆಂಟ್ ಇದೆಯಲ್ಲ, ಇದು ಒಂದು ಆದೇಶವನ್ನು ಹೊರಡಿಸಿದೆ. ಆ ಆದೇಶದಲ್ಲಿ ಏನಿದೆ ಕೇಳಿದ್ರೆ, 75 ದೇಶಗಳಿಗೆ ಜನವರಿ 21ರಿಂದ ಜಾರಿಗೆ ಬರುವಂತೆ ಇಮಿಗ್ರೆಂಟ್ ವೀಸಾವನ್ನು ಬ್ಯಾನ್ ಮಾಡಲಾಗಿದೆ. ಆ ದೇಶದ ಜನರಿಗೆ ಇನ್ಮುಂದೆ ಇಮಿಗ್ರೆಂಟ್ ವೀಸಾ ಸಿಗೋದಿಲ್ಲ, ಹೀಗಂತ ಅಮೆರಿಕದ ಸ್ಟೇಟ್ ಡಿಪಾರ್ಟ್ಮೆಂಟ್ ಆದೇಶವನ್ನು ಹೊರಡಿಸಿದೆ. ಮಿತ್ರರೇ, ಅಮೆರಿಕ ಅನೇಕ ರೀತಿಯ ವೀಸಾಗಳನ್ನು ಇಶ್ಯೂ ಮಾಡುತ್ತೆ. B2 ವೀಸಾ ಇದೆ, B1, F1, H1B, L1 ಈ ರೀತಿಯ ವೀಸಾಗಳನ್ನೆಲ್ಲ ಇಶ್ಯೂ ಮಾಡುತ್ತೆ. ಅದರಲ್ಲಿ ಈ ಇಮಿಗ್ರೆಂಟ್ ವೀಸಾ ಕೂಡ ಒಂದು. ಇದು ಯಾರಿಗೆ ಸಿಗುತ್ತೆ ಕೇಳಿದ್ರೆ, ಕೆಲವರು ಫ್ಯಾಮಿಲಿಯ ಕಾರಣದಿಂದಾಗಿ ಅಮೆರಿಕಾಗೆ ಶಿಫ್ಟ್ ಆಗ್ತಾರೆ. ಈಗ ಮಗ ಹೋಗಿ ಅಮೆರಿಕದಲ್ಲಿ ಸಿಟಿಸನ್ಶಿಪ್ಪನ್ನು ಪಡೆದುಕೊಂಡಿರ್ತಾನೆ, ಆತ ಅಮೆರಿಕದ ನಾಗರಿಕನಾಗಿ ಹೋಗ್ಬಿಟ್ಟಿರ್ತಾನೆ. ಆತ ಇನ್ಯಾವತ್ತೂ ಕೂಡ ದೇಶಕ್ಕೆ ವಾಪಸ್ ಬರೋದಿಲ್ಲ. ಆತನ ತಂದೆ ತಾಯಿಗಳು ಇನ್ಯಾವುದೋ ದೇಶದಲ್ಲಿ ವಾಸ ಮಾಡ್ತಾ ಇರ್ತಾರೆ. ಅಂತಹ ಸಂದರ್ಭದಲ್ಲಿ ಆ ತಂದೆ ತಾಯಿಗಳು ಅಮೆರಿಕಾಗೆ ಇಮಿಗ್ರೆಂಟ್ ವೀಸಾಗೆ ಮನವಿ ಮಾಡ್ತಾರೆ, ನನ್ನ ಮಗನ ಜೊತೆಗೆ ನಾನು ವಾಸ ಮಾಡಬೇಕು, ಅದಕ್ಕೆ ಅವಕಾಶ ಕೊಡಿ ಅಂತ. ಅಮೆರಿಕ ಇಷ್ಟು ದಿನ ಎಲ್ಲರಿಗೂ ಮುಕ್ತವಾಗಿ ಕೊಡ್ತಾ ಇತ್ತು. ಆದರೆ ಇನ್ಮುಂದೆ ಹಾಗಾಗೋದಿಲ್ಲ. ಎರಡನೆಯದಾಗಿ, ಅಮೆರಿಕ ದೇಶದ ಓರ್ವ ಪ್ರಜೆ ಇನ್ನೊಂದು ದೇಶದ ಯುವತಿಯನ್ನು ಮದುವೆ ಆದಂತಹ ಸಂದರ್ಭದಲ್ಲಿ ಆ ಯುವತಿಗೆ ಅಮೆರಿಕದಲ್ಲಿ ವಾಸ ಮಾಡೋದಕ್ಕೆ ಇಮಿಗ್ರೆಂಟ್ ವೀಸಾ ಸಿಗ್ತಾ ಇತ್ತು. ಹಾಗೆ ಅಮೆರಿಕದಲ್ಲೇ ಕೆಲಸ ಮಾಡಿಕೊಂಡು ಬಹಳ ದೀರ್ಘಕಾಲದವರೆಗೆ ವಾಸ ಮಾಡುವಂತಹ ಕೆಲ ಎಂಪ್ಲಾಯಿಗಳಿಗೂ ಕೂಡ ಈ ಇಮಿಗ್ರೆಂಟ್ ವೀಸಾ ಸಿಗ್ತಾ ಇತ್ತು. ಇದರ ಜೊತೆಗೆ ರೆಫ್ಯೂಜಿಗಳಿಗೆ, ಯಾವುದೋ ದೇಶದಲ್ಲಿ ಬಹಳ ದೊಡ್ಡ ಸಮಸ್ಯೆ ಆಗಿರುತ್ತಪ್ಪ, ಶರಣಾರ್ಥಿಗಳಾಗಿ ಅಮೆರಿಕಾಗೆ ಬರ್ತಾರೆ, ಅಂಥವರಿಗೂ ಕೂಡ ಅಮೆರಿಕ ನಿರಾಶ್ರಿತರು ಅಂಥೇಳಿ ಈ ಇಮಿಗ್ರೆಂಟ್ ವೀಸಾಗಳನ್ನು ಇಶ್ಯೂ ಮಾಡ್ತಾ ಇತ್ತು. ಒಂದು ರೀತಿಯಲ್ಲಿ ಹೇಳಬೇಕು ಅಂತಂದರೆ, ಅಮೆರಿಕ ಮುಕ್ತವಾಗಿ ಎಲ್ಲರನ್ನೂ ಆಹ್ವಾನ ಕೊಟ್ಟು ಕರೆಸ್ಕೊಳ್ತಾ ಇತ್ತು. ಅದು ಯಾವ ದೇಶವಾಗಿರಲಿ, ಯಾವ ಜಾತಿ ಆಗಿರಲಿ, ಯಾವ ಧರ್ಮ ಆಗಿರಲಿ, ಅದು ಯಾವುದೂ ಅಮೆರಿಕಾಗೆ ಇಷ್ಟು ದಿನ ಮುಖ್ಯ ಆಗ್ತಾ ಇರಲಿಲ್ಲ. ಹೀಗಾಗಿ ಒಂದು ಹಂತದಲ್ಲಿ ಅಮೆರಿಕ ಧರ್ಮಛತ್ರವಾಗಿ ಮಾರ್ಪಟ್ಟಿದೆ. ಆದರೆ ಟ್ರಂಪ್ಗೆ ಅನ್ನಿಸ್ತಾ ಇದೆ, ಈ ರೀತಿಯ ಧೋರಣೆಯಿಂದಾಗಿ ಅಮೆರಿಕ ತನ್ನತನವನ್ನು ಕಳೆದುಕೊಳ್ತಾ ಇದೆ. ಇಂದಲ್ಲ ನಾಳೆ ನಮಗೆ ಬಹಳ ದೊಡ್ಡ ಸಮಸ್ಯೆಗಳನ್ನು ತಂದೊಡ್ಡುತ್ತೆ. ಅದರಲ್ಲೂ ಕೆಲ ದೇಶಗಳಿಂದ ಬರ್ತಾ ಇರುವಂತಹ ಜನ ಅಮೆರಿಕದಲ್ಲಿ ವಿಪರೀತವಾಗಿ ಪ್ರಾಬ್ಲಮ್ಗಳನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಹೀಗಾಗಿ ಅದಕ್ಕೆ ಬ್ರೇಕ್ ಹಾಕಬೇಕು ಅಂತ ಈಗ ಒಂದು ನಿರ್ಧಾರ ಕೈಗೊಂಡಿದ್ದಾರೆ. ಅಮೆರಿಕ 75 ದೇಶಗಳಿಗೆ ಇಮಿಗ್ರೆಂಟ್ ವೀಸಾವನ್ನು ಬ್ಯಾನ್ ಮಾಡಿದೆ. ಇದು ಅನಿರ್ದಿಷ್ಟಾವಧಿಯವರೆಗೆ ಜಾರಿಯಲ್ಲಿರುತ್ತೆ ಅಂತ ಅಮೆರಿಕದ ಸ್ಟೇಟ್ ಡಿಪಾರ್ಟ್ಮೆಂಟ್ ಹೇಳಿದೆ. ಹಾಗೆ ಇನ್ನೊಂದು ವಿಚಾರವನ್ನು ಕೂಡ ಕನ್ಫರ್ಮ್ ಮಾಡಿದೆ. ಅದೇನು ಕೇಳಿದ್ರೆ, ಇದು ಟ್ರಾವೆಲ್ ಬ್ಯಾನ್ ಅಲ್ಲ, ಕೇವಲ ಇಮಿಗ್ರೆಂಟ್ ವೀಸಾ ಬ್ಯಾನ್. ಅಂದರೆ ಈ 75 ದೇಶಗಳಿದಾವಲ್ಲ, ಈ ದೇಶದ ಜನರು ಟೂರಿಸ್ಟ್ ವೀಸಾ ಅಡಿಯಲ್ಲಿ ಅಮೆರಿಕಾಗೆ ಹೋಗಿ ಬರಬಹುದು. ಕೇವಲ ಪ್ರವಾಸದ ಉದ್ದೇಶದಿಂದ ಅವರಿಗೆ ವೀಸಾ ಸಿಗುತ್ತೆ. ಎರಡನೇದಾಗಿ ಬಿಸ್ನೆಸ್ ವೀಸಾಗಳು ಸಿಗ್ತವೆ, ಸ್ಟೂಡೆಂಟ್ ವೀಸಾ ಕೂಡ ಸಿಗುತ್ತೆ. ಹಾಗೆ ಕೆಲಸದ ಉದ್ದೇಶಕ್ಕೆ ಕೊಡುವಂತಹ H1B, L1 ಈ ಎಲ್ಲ ವೀಸಾಗಳು ಕೂಡ ಸಿಗ್ತವೆ. ಆದರೆ ಅಮೆರಿಕದಲ್ಲೇ ವಾಸ ಮಾಡುವಂತಹ ಇಮಿಗ್ರೆಂಟ್ ವೀಸಾ ಇದೆಯಲ್ಲ, ಇದನ್ನು ಕೊಡೋದಿಲ್ಲ ಅಂತ. ಇದು ಯಾವ ರೀತಿಯಲ್ಲಿ ಹೊಡೆತ ಕೊಡುತ್ತೆ ಕೇಳಿದ್ರೆ, ಮಿತ್ರರೇ, ಒಮ್ಮೆ ಇಮಿಗ್ರೆಂಟ್ ವೀಸಾ ಒಬ್ಬ ವ್ಯಕ್ತಿಗೆ ಸಿಕ್ತು ಅಂತಂದರೆ ಆತ ಮುಂದೆ ಅಮೆರಿಕದ ನಾಗರಿಕನಾಗುವಂಥದ್ದು ಪಕ್ಕ. ಅನಂತರದಲ್ಲಿ ಆತನಿಗೆ ಗ್ರೀನ್ ಕಾರ್ಡ್ ಸಿಗುತ್ತೆ. ಅದಾದ ಬಳಿಕ ಆತನಿಗೆ ಅಮೆರಿಕದ ಪರ್ಮನೆಂಟ್ ಸಿಟಿಸನ್ಶಿಪ್ ಸಿಗುತ್ತೆ. ಹೀಗಾಗಿ ಈ ಇಮಿಗ್ರೆಂಟ್ ವೀಸಾ ಇದೆಯಲ್ಲ, ಅಮೆರಿಕದ ನಾಗರಿಕತ್ವವನ್ನು ಪಡೆಯೋದಕ್ಕೆ ಒಂದು ರೀತಿಯಲ್ಲಿ ರಹದಾರಿ ಅಂತಲೇ ಹೇಳಲಾಗ್ತಾ ಇತ್ತು. ಈಗ ಟ್ರಂಪ್ ಇದಕ್ಕೆ ಬ್ರೇಕ್ ಹಾಕಿದ್ದಾರೆ. ಎಲ್ಲ ದೇಶಗಳಿಗೆ ಈ ತೀರ್ಮಾನವನ್ನು ಕೈಗೊಂಡಿಲ್ಲ, 75 ದೇಶಗಳಿಗೆ ಈ ನಿಯಮವನ್ನು ಜಾರಿಗೆ ತಂದಿದ್ದಾರೆ. ಯಾವುದು ಆ 75 ದೇಶಗಳು ಕೇಳಿದ್ರೆ, ಅಫ್ಘಾನಿಸ್ತಾನ, ಅರ್ಮೇನಿಯಾ, ಅಜರ್ಬೈಜಾನ್, ಈಜಿಪ್ಟ್, ಇರಾಕ್, ಇರಾನ್, ಜೋರ್ಡಾನ್, ಕುವೈತ್, ಸಿರಿಯಾ, ಸೆಂಟ್ರಲ್ ಏಷ್ಯಾದ ಕೆಲ ದೇಶಗಳು, ರಷ್ಯಾ, ಹೀಗೆ ಒಟ್ಟು 75 ದೇಶಗಳಿದ್ದಾವೆ.
ಭಾರತಕ್ಕೆ ಇದರಲ್ಲಿ ಏನಪ್ಪ ಇಂಟ್ರೆಸ್ಟ್ ಕೇಳಿದ್ರೆ, ಭಾರತದ ಸುತ್ತಲೂ ಇರುವಂತಹ ಎಲ್ಲ ದೇಶಗಳಿಗೂ ಕೂಡ ಅಮೆರಿಕ ಇಮಿಗ್ರೆಂಟ್ ವೀಸಾವನ್ನು ಬ್ಯಾನ್ ಮಾಡಿದೆ. ಬಾಂಗ್ಲಾದೇಶಕ್ಕೆ ಬ್ಯಾನ್ ಆಗಿದೆ, ಭೂತಾನ್ಗೆ ಬ್ಯಾನ್ ಆಗಿದೆ, ಪಾಕಿಸ್ತಾನಕ್ಕೆ ಬ್ಯಾನ್ ಆಗಿದೆ, ಮಯನ್ಮಾರ್, ನೇಪಾಳ ಹಾಗೂ ಆಫ್ಘಾನಿಸ್ತಾನ ಈ ದೇಶಗಳಿಗೆ ಇಮಿಗ್ರೆಂಟ್ ವೀಸಾವನ್ನು ಅಮೆರಿಕ ಬ್ಯಾನ್ ಮಾಡಿ ಹಾಕಿದೆ. ಟ್ರಂಪ್ ಯಾಕೋಸ್ಕರವಾಗಿ ಈ ನಿರ್ಧಾರ ಮಾಡಿದ್ರು, ಇದಕ್ಕೆ ಟ್ರಂಪ್ ಸರ್ಕಾರ ಏನು ಕಾರಣ ಕೊಡ್ತಿದೆ ನೋಡೋದಾದರೆ, ಮುಖ್ಯವಾಗಿ ಅವರು ಕೊಡ್ತಾ ಇರುವಂತಹ ಕಾರಣ, ಈ ದೇಶಗಳಿಂದ ಜನ ಬರ್ತಾ ಇದ್ದಾರಲ್ಲ, ಇವರೆಲ್ಲರೂ ಕೂಡ ಗೆ ಬರ್ತಾರೆ, ಇಮಿಗ್ರೆಂಟ್ ವೀಸಾವನ್ನು ಪಡೆದುಕೊಳ್ತಾರೆ, ಅಲ್ಲೇ ವಾಸ ಮಾಡ್ತಾರೆ. ಆದರೆ ಈ ಜನರಿಗೆ ಅಮೆರಿಕದಲ್ಲಿ ಬದುಕೋದಕ್ಕೆ ಎಷ್ಟು ಹಣ ಬೇಕಾಗುತ್ತೋ ಅಷ್ಟು ಹಣ ಇವರ ಬಳಿಯಲ್ಲಿಲ್ಲ. ಈ ದೇಶದಿಂದ ಬರುವಂಥವರು ಬಹುತೇಕ ಬಡಪಾಯಿ ಮಂದಿ, ಅವರು ಅಮೆರಿಕದಲ್ಲಿ ಜೀವನ ನಡೆಸೋದಕ್ಕೆ ಆಗೋದಿಲ್ಲ. ಅಂತಹ ಸಂದರ್ಭದಲ್ಲಿ ಅಮೆರಿಕ ಸರ್ಕಾರ ಏನು ಮಾಡಬೇಕಾಗತ್ತೆ? ವೆಲ್ಫೇರ್ ಸ್ಕೀಮ್ಗಳನ್ನು ಜಾರಿಗೆ ತರಬೇಕಾಗತ್ತೆ. ಈಗ ನಮ್ಮ ಸಿದ್ದರಾಮಯ್ಯನವ್ರ ಸರ್ಕಾರ ಕೊಡ್ತಾ ಇದೆಯಲ್ಲ, ಉಚಿತ ಅಕ್ಕಿ, ಉಚಿತವಾಗಿ ಬಸ್ನಲ್ಲಿ ಪ್ರಯಾಣ, ಗೃಹಲಕ್ಷ್ಮಿ, ಗೃಹಜ್ಯೋತಿ, ಇಂತಹ ಯೋಜನೆಗಳನ್ನು ಅಮೆರಿಕ ಕೂಡ ಜಾರಿಗೆ ತರಬೇಕಾಗಿ ಬರ್ತಾ ಇದೆ. ಇದು ಅಮೆರಿಕದ ಸರ್ಕಾರಕ್ಕೆ ಅನಗತ್ಯವಾಗಿ ಹೊರೆ ಆಗ್ತಾ ಇದೆ. ಯಾಕೆ ಕೇಳಿದ್ರೆ, ಇವ್ರು ಯಾರೂ ಕೂಡ ಅಮೆರಿಕದ ಜನರಲ್ಲ. ಇವರು ಬೇರೆ ಬೇರೆ ಕಾರಣದಿಂದ ಅಮೆರಿಕಾಗೆ ಇಮಿಗ್ರೆಂಟ್ ವೀಸಾವನ್ನು ಪಡೆದು ಬರ್ತಾರೆ. ಇವರು ಅಮೆರಿಕದಲ್ಲೇ ವಾಸ ಮಾಡ್ತಾರೆ. ಇವರ ಬಡತನಕ್ಕೋಸ್ಕರವಾಗಿ ಅಮೆರಿಕ ಹಣ ಖರ್ಚು ಮಾಡಬೇಕು. ಅಮೆರಿಕ ಹಣ ಖರ್ಚು ಮಾಡಬೇಕು ಅಂತಂದರೆ ಯಾರ ಹಣ? ಅಮೆರಿಕನ್ ಟ್ಯಾಕ್ಸ್ ಪೇಯರ್ಸ್ ಹಣ. ಹೀಗಾಗಿ ಇದು ಯಾವುದೂ ಕೂಡ ನಮಗೆ ಅವಶ್ಯಕತೆ ಇಲ್ಲದೆ ಇರುವಂಥ ವಿಚಾರ. ಇದನ್ನು ಬ್ಯಾನ್ ಮಾಡ್ತೀವಿ, ಈ ದೇಶಗಳಿಂದ ನಮ್ಮ ದೇಶಕ್ಕೆ ಬರೋದೇ ಬೇಡ ಇಮಿಗ್ರೆಂಟ್ ವೀಸಾ ಪಡೆದು ಅಂತೇಳಿ ಟ್ರಂಪ್ ಈ ನಿರ್ಧಾರ ಕೈಗೊಂಡಿದ್ದಾರೆ. ಹೀಗೆ ಬಡ ಮಂದಿ ಅಮೆರಿಕಕ್ಕೆ ಬರ್ತಾ ಇದ್ದಾರಲ್ಲ, ಇದರಿಂದ ಅಮೆರಿಕಾಗೆ ಬಹಳ ದೊಡ್ಡ ದೊಡ್ಡ ಪ್ರಾಬ್ಲಮ್ಮೇ ಕ್ರಿಯೇಟ್ ಆಗ್ತಾ ಇದೆ. ನಿಮಗೆಲ್ಲ ಗೊತ್ತೇ ಇದೆ ಅಮೆರಿಕದ ಲಿವಿಂಗ್ ಸ್ಟ್ಯಾಂಡರ್ಡ್ ಹೇಗಿದೆ ಅಂತ. ಅಲ್ಲಿ ಸಾಮಾನ್ಯದ ವ್ಯಕ್ತಿ ಎಲ್ಲ ಬದುಕೋದಕ್ಕೆ ಸಾಧ್ಯ ಇಲ್ಲ. ಈಗ ಭಾರತದಂತಹ ದೇಶದಲ್ಲಿ ತಿಂಗಳಿಗೆ ಒಂದು 4-5 ಸಾವಿರ ದುಡಿದ್ರೂ ಕೂಡ ಆತ ಹಾಗೋ ಹೀಗೋ ಜೀವನ ನಡೆಸ್ಬಿಡ್ತಾನೆ, ತಿನ್ನೋದಕ್ಕೇನೋ ಆಗಿ ಹೋಗುತ್ತೆ. ಇಲ್ಲೆಲ್ಲೋ ಗುಡಿಸ್ಲು ಹಾಕ್ಕೊಂಡು ಬದುಕ್ತಾ ಇದ್ರೂ ಕೂಡ ಯಾರೂ ಆತನನ್ನು ಕೇಳೋದಿಲ್ಲ. ಆದರೆ ಅಮೆರಿಕ ಹಾಗಲ್ಲ. ಫಸ್ಟ್ ಆಫ್ ಆಲ್ ಅಮೆರಿಕಾದಲ್ಲಿ ಒಂದು ಹೊತ್ತಿನ ಊಟ ಮಾಡಬೇಕು ಅಂತಂದ್ರೂ ಕೂಡ ಭಾರತದಲ್ಲಿ ಒಂದು ವಾರಕ್ಕೆ ಎಷ್ಟು ಖರ್ಚಾಗುತ್ತೋ ಅಷ್ಟು ಹಣ ಖರ್ಚಾಗುತ್ತೆ ಅಲ್ಲಿ ಒಂದು ಹೊತ್ತಿನ ಊಟಕ್ಕೆ. ಇನ್ನು ಮನೆ ಬಾಡಿಗೆ ಅಂತೂ ಬಿಟ್ಟುಬಿಡಿ, ಅದು ಬಹಳ ದುಬಾರಿ, ಸಾಮಾನ್ಯನಿಗೆಲ್ಲ ಕೈಗೆಟುಕೋದಿಲ್ಲ. ಆ ಪರಿಸ್ಥಿತಿ ಅಮೆರಿಕದಲ್ಲಿದೆ. ಇಂತಹ ಪರಿಸ್ಥಿತಿ ಅಮೆರಿಕದಲ್ಲಿದೆ. ಈ ಬಡ ಜನರು ಅಮೆರಿಕಾಗೆ ಹೋಗ್ತಾರಲ್ಲ, ಅವ್ರು ಹೇಗಾದರೂ ಮಾಡಿ ಜೀವನ ಮಾಡಬೇಕಲ್ಲ, ಅದಕ್ಕೇನು ಮಾಡ್ತಾರೆ? ವಾಮ ಮಾರ್ಗವನ್ನು ಹಿಡಿತಾರೆ. ಅಮೆರಿಕದಲ್ಲಿ ಇಲ್ಲೀಗಲ್ ಬಿಸ್ನೆಸ್ಗೆ ಕೈ ಹಾಕ್ತಾರೆ. ಡ್ರಗ್ಸ್ ದಂಧೆಯಲ್ಲಿ ಭಾಗಿಯಾಗುವಂಥದ್ದು, ವೇಶ್ಯಾವಾಟಿಕೆ ಜಾಲದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳುವಂಥದ್ದು, ಕ್ರಿಮಿನಲ್ ಆಕ್ಟಿವಿಟೀಸ್ನಲ್ಲಿ ಭಾಗಿಯಾಗುವಂಥದ್ದು, ಅಂದರೆ ಕಳ್ಳತನ, ದರೋಡೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಹೀಗೆ ಅನಗತ್ಯ ಪ್ರಾಬ್ಲಮ್ಗಳು ನಲ್ಲಿ ಕ್ರಿಯೇಟ್ ಆಗ್ತಾ ಇದೆ. ಒಂದು ಕಡೆ ಸರ್ಕಾರಕ್ಕೆ ಹೊರೆ, ಇನ್ನೊಂದು ಕಡೆ ಇವರಿಂದಾಗಿ ದೇಶಕ್ಕೆ ಸಮಸ್ಯೆ. ಹೀಗಾಗಿ ಅಮೆರಿಕ ಸರ್ಕಾರ ಹೇಳ್ತಾ ಇದೆ, ಈ 75 ದೇಶಗಳಿಂದ ನಮ್ಮ ದೇಶಕ್ಕೆ ಜನ ಬರೋದೇ ಬೇಡ. ಯಾರಾದರೂ ಬರ್ತಾರೆ ಅಂತಂದರೆ ಬಿಸ್ನೆಸ್ ವೀಸಾದಡಿಯಲ್ಲಿ ಬರಲಿ, ಅಂದರೆ ತುಂಬ ಹೈ ಕ್ಲಾಸ್ ಪೀಪಲ್ ಬರಲಿ, ತೊಂದರೆ ಇಲ್ಲ. ಅಥವಾ H1B ವೀಸಾವನ್ನು ಪಡೆದು ತುಂಬ ಉತ್ತಮವಾಗಿ ಕೆಲಸ ಮಾಡುವಂಥವರು ನಮ್ಮ ದೇಶಕ್ಕೆ ಬರಲಿ, ನೋ ಪ್ರಾಬ್ಲಮ್. ಆದರೆ ಈ ರೀತಿಯಾದಂತಹ ಇಮಿಗ್ರೆಂಟ್ ವೀಸಾವನ್ನು ಪಡೆದು ಅಮೆರಿಕದಲ್ಲಿ ವಾಸ ಮಾಡೋದಕ್ಕೆ ಈ ದೇಶದ ಜನರು ನಮಗೆ ಬೇಕಾಗಿಲ್ಲ ಅಂತ ಟ್ರಂಪ್ ಸರ್ಕಾರ ಹೇಳ್ತಾ ಇದೆ. ಇದರಲ್ಲಿ ಕೆಲ ವಿನಾಯಿತಿಗಳನ್ನು ಕೂಡ ಟ್ರಂಪ್ ಸರ್ಕಾರ ಕೊಟ್ಟಿದೆ. ಅದೇನು ಕೇಳಿದ್ರೆ, ಕೆಲ ದೇಶಗಳು ದ್ವಿಪೌರತ್ವವನ್ನು ಅಕ್ಸೆಪ್ಟ್ ಮಾಡ್ತವೆ. ಈಗ ಉದಾಹರಣೆಗೆ ಅಮೆರಿಕದಲ್ಲೇ ದ್ವಿಪೌರತ್ವ ಪದ್ಧತಿ ಇದೆ. ಉದಾಹರಣೆಗೆ ಕೆನಡಾ ದೇಶದ ಓರ್ವ ಪ್ರಜೆ ಕೆನಡಾದ ಪೌರತ್ವವನ್ನು ಹೊಂದಿದ್ದು ಅಟ್ ಎ ಸೇಮ್ ಟೈಮ್ ಅಮೆರಿಕದ ಪೌರತ್ವವನ್ನು ಕೂಡ ಹೊಂದಿರಬಹುದು. ಅದಕ್ಕೆ ಅಮೆರಿಕ ಅಲೋ ಮಾಡುತ್ತೆ, ಆದರೆ ಭಾರತ ಅಲೋ ಮಾಡೋದಿಲ್ಲ. ಯಾವಾಗ ಒಬ್ಬ ವ್ಯಕ್ತಿ ಇನ್ನೊಂದು ದೇಶದ ಪೌರತ್ವವನ್ನು ಪಡೆದುಕೊಳ್ತಾನೋ ಆಗ ಆಟೋಮೆಟಿಕಲಿ ಭಾರತದ ಪೌರತ್ವ ಹೊರಟು ಹೋಗ್ಬಿಡುತ್ತೆ. ಈಗ ಅಮೆರಿಕ ಯಾವ ರೀತಿಯಾದಂತಹ ವಿನಾಯಿತಿಯನ್ನು ಈ ವಿಚಾರದಲ್ಲಿ ಕೊಡ್ತಾ ಇದೆ ಅಂತಂದ್ರೆ, ಈಗ ದ್ವಿಪೌರತ್ವ ಪಡೆದಂತಹ ಒಬ್ಬ ವ್ಯಕ್ತಿಗೆ ಒಂದು ದೇಶದ ಇಮಿಗ್ರೆಂಟ್ ವೀಸಾಗೆ ಬ್ಯಾನ್ ಇರೋದಿಲ್ಲ, ಮತ್ತೊಂದು ದೇಶಕ್ಕೆ ಮಾತ್ರ ಬ್ಯಾನ್ ಇರುತ್ತೆ. ಅಂತಹ ಸಂದರ್ಭದಲ್ಲಿ ಆ ವ್ಯಕ್ತಿ ಯಾವ ದೇಶಕ್ಕೆ ಬ್ಯಾನ್ ಇರೋದಿಲ್ವಲ್ಲ ಆ ದೇಶದ ಪಾಸ್ಪೋರ್ಟ್ ಅನ್ನು ಬಳಸಿಕೊಂಡು ಅಮೆರಿಕದ ಇಮಿಗ್ರೆಂಟ್ ವೀಸಾವನ್ನು ಪಡೆದುಕೊಳ್ಳಬಹುದು. ನಿಮ್ಗೆ ಅರ್ಥ ಆಯ್ತು ಅಂತ ಭಾವಿಸಿದ್ದೀನಿ. ಈಗ ಪಾಕಿಸ್ತಾನದ ಓರ್ವ ಪ್ರಜೆ ಕೆನಡಾದ ಪ್ರಜೆಯೂ ಕೂಡ ಆಗಿರ್ತಾನೆ. ಆತ ಪಾಕಿಸ್ತಾನದ ಪಾಸ್ಪೋರ್ಟ್ ಅನ್ನು ಹಿಡ್ಕೊಂಡು ಹೋದ್ರೆ ಅಮೆರಿಕದಲ್ಲಿ ಇಮಿಗ್ರೆಂಟ್ ವೀಸಾ ಸಿಗೋದಿಲ್ಲ. ಒಂದು ವೇಳೆ ಆತ ಕೆನಡಾದ ಪಾಸ್ಪೋರ್ಟ್ ಅನ್ನು ಹಿಡ್ಕೊಂಡು ಹೋದ್ರೆ ಆತನಿಗೆ ಅಮೆರಿಕದಲ್ಲಿ ಇಮಿಗ್ರೆಂಟ್ ವೀಸಾ ಸಿಗುತ್ತೆ. ಈ ರೀತಿಯಾದಂತಹ ಒಂದು ವಿನಾಯಿತಿಯನ್ನು ಅಮೆರಿಕ ಕೊಟ್ಟಿದೆ. ಎರಡನೇದಾಗಿ US ನ್ಯಾಷನಲ್ ಇಂಟ್ರೆಸ್ಟ್ಗೆ ಅನುಸಾರವಾಗಿ ಬಹಳ ರೇರ್ ಕೇಸಲ್ಲಿ ಕೆಲವರಿಗೆ ಇಮಿಗ್ರೆಂಟ್ ವೀಸಾವನ್ನು ಕೊಡ್ತೀವಿ ಅಂತ ಅಮೆರಿಕ ಸರ್ಕಾರ ಹೇಳ್ತಾ ಇದೆ. ಈಗ ಆಸಿಮ್ ಮುನೀರ್ ಬಹಳ ಬೇಕಾದಂತಹ ವ್ಯಕ್ತಿ ಟ್ರಂಪ್ಗೆ. ನಾಳೆ ಭಾರತ ವಿಪರೀತವಾಗಿ ಪಾಕಿಸ್ತಾನದ ಮೇಲೆ ದಾಳಿ ಮಾಡುತ್ತೆ, ಆಸಿಮ್ ಮುನೀರ್ಗೆ ಬದುಕೋದಕ್ಕೆ ಆಗೋದಿಲ್ಲ ಅನ್ನುವಂಥ ಸ್ಥಿತಿ ನಿರ್ಮಾಣ ಆಗುತ್ತೆ. ಆತ ಒಂದು ವೇಳೆ ಟ್ರಂಪ್ ಬಳಿಯಲ್ಲಿ ಶರಣಾರ್ಥಿಯನ್ನ ಕೇಳಿಬಿಟ್ಟು ನಾನು ಬರ್ತೀನಿ ಸ್ವಾಮಿ, ಭಾರತ ನನ್ನ ಹೊಡೆದಾಕತ್ತೆ ಅಂತ ಹೇಳಿದ್ರೆ ಟ್ರಂಪ್ ನ್ಯಾಷನಲ್ ಇಂಟ್ರೆಸ್ಟ್ ಅಂತ ಹೇಳಿ ಆಸಿಮ್ ಮುನೀರ್ಗೆ ಈ ಇಮಿಗ್ರೆಂಟ್ ವೀಸಾವನ್ನು ಇಶ್ಯೂ ಮಾಡಬಹುದು. ನಾನು ತಮಾಷೆಯಾಗಿ ಈ ಉದಾಹರಣೆ ಕೊಟ್ಟೆ ಅಷ್ಟೇ. ಅಂದರೆ ಈ ರೀತಿಯಾದಂತಹ ರೇರ್ ಕೇಸ್ಗಳಲ್ಲಿ ಅಮೆರಿಕ ನ್ಯಾಷನಲ್ ಇಂಟ್ರೆಸ್ಟ್ ಹೆಸರಿನಲ್ಲಿ ವೀಸಾವನ್ನು ಇಶ್ಯೂ ಮಾಡಬಹುದು. ಈ ಕೆಲವೊಂದಷ್ಟು ರೇರ್ ಕೇಸನ್ನು ಹೊರತುಪಡಿಸಿ ಈ 75 ದೇಶಗಳಿಗೆ ಅಮೆರಿಕದ ಇಮಿಗ್ರೆಂಟ್ ವೀಸಾವನ್ನು ಟೋಟಲಿ ಬಂದ್ ಮಾಡಲಾಗಿದೆ. ಈ ಆದೇಶ ಎಲ್ಲಿಯವರೆಗೆ ಜಾರಿಯಲ್ಲಿರುತ್ತೆ ಯಾರಿಗೂ ಕೂಡ ಗೊತ್ತಿಲ್ಲ. ಸದ್ಯಕ್ಕೆ ಟ್ರಂಪ್ ಸರ್ಕಾರ ಹೇಳ್ತಾ ಇದೆ ಅನಿರ್ದಿಷ್ಟಾವಧಿಯವರೆಗೆ ಅಂತ. ಅಂದರೆ 6 ತಿಂಗಳು ಆಗಬಹುದು, 1 ವರ್ಷನೂ ಆಗಬಹುದು, 10 ವರ್ಷ ಬೇಕಾದರೂ ಆಗಬಹುದು. ಮಿತ್ರರೇ, ಇದರಿಂದ ಏನಪ್ಪ ಪರಿಣಾಮ ಆಗುತ್ತೆ ಕೇಳಿದ್ರೆ ಈ ದೇಶಗಳ ಮೇಲೆ ವಿಪರೀತವಾಗಿ ಒತ್ತಡ ಕ್ರಿಯೇಟ್ ಆಗುತ್ತೆ.
ಈ ದೇಶಗಳನ್ನು ಜಗತ್ತು ನೋಡುವ ದೃಷ್ಟಿಯೇ ಬೇರೆ ಆಗುತ್ತೆ. ಈಗ ಅಮೆರಿಕ ಈ ತೀರ್ಮಾನ ಕೈಗೊಂಡಿದೆ, ನಾಳೆ ಯುರೋಪ್ನ ದೇಶಗಳು ಕೂಡ ಇದನ್ನೇ ಅನುಸರಿಸಬಹುದು. ಯಾಕೆಂದ್ರೆ ಹಿರಿಯಣ್ಣ ಹಾಕಿಕೊಟ್ಟಂತಹ ದಾರಿಯನ್ನ ಬೇರೆ ದೇಶಗಳು ಅನುಸರಿಸ್ತವೆ. ಜೊತೆಗೆ ಮಿತ್ರರೇ, ಯುರೋಪ್ನ ದೇಶಗಳು ಇವತ್ತು ಬಹಳ ದೊಡ್ಡ ಇಮಿಗ್ರೇಷನ್ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾವೆ. ಬಹುತೇಕ ಎಲ್ಲಾ ಯುರೋಪ್ನ ದೇಶಗಳು ಕೂಡ ಧರ್ಮಛತ್ರ ಆಗಿ ಹೋಗ್ಬಿಟ್ಟಿದ್ದಾವೆ. ಅಮೆರಿಕಾಗೆ ಈ ಪ್ರಾಬ್ಲಮ್ ಸ್ವಲ್ಪ ಬೇಗ ಅರ್ಥ ಆಗಿದೆ. ಬಹುತೇಕ ಯುರೋಪ್ನ ರಾಷ್ಟ್ರಗಳಿಗೆ ಇದಿನ್ನೂ ಕೂಡ ಅರ್ಥ ಆಗಿಲ್ಲ. ಈ ಬೇರೆ ಬೇರೆ ಬಡ ರಾಷ್ಟ್ರಗಳಿಂದ ಬರ್ತಾ ಇರುವಂತಹ ಜನರು ಈ ದೇಶಗಳಿಗೆ ಯಾವ ರೀತಿಯಾಗಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಚಿಕ್ಕದಾಗಿ ವಿವರಿಸಿ ಬಿಡ್ತೀನಿ. ಈಗ ಅಮೆರಿಕದ ನ್ಯೂಯಾರ್ಕ್ ನಗರ ಇದೆಯಲ್ಲ, ಅದರ ಮೇಯರ್ ಆಗಿದ್ದಾನಲ್ಲ ಮಮ್ದಾನಿ, ಈತನ ಮೂಲ ಯಾವುದು ಗೊತ್ತಾ? ಉಗಾಂಡ ದೇಶ. ಆತನ ಪೂರ್ವಿಕರು ಭಾರತೀಯರಂತೆ. ಆತ ಮೇಯರ್ ಆಗಿದ್ದಕ್ಕೆ ನಮ್ಮ ದೇಶದಲ್ಲಿ ಸಂಭ್ರಮ. ಅಯ್ಯೋ, ಭಾರತ ಮೂಲದವನೊಬ್ಬ ಅಮೆರಿಕದ ನ್ಯೂಯಾರ್ಕ್ ಸಿಟಿಯ ಮೇಯರ್ ಆಗಿದ್ದಾನೆ ಅಂತ. ಮಿತ್ರರೇ, ಈತ ಏನು ನಾವು ಸಂಭ್ರಮಿಸುವಂತಹ ವ್ಯಕ್ತಿ ಅಲ್ಲ, ನಿಮಗೆಲ್ಲ ಗೊತ್ತೇ ಇದೆ. ಆ ಮಮ್ದಾನಿ ಈಗ ನ್ಯೂಯಾರ್ಕ್ ಮೇಯರ್ ಆಗಿದ್ದಾನಲ್ಲ, ಆತ ಎಂತಹ ಪ್ರಾಬ್ಲಮ್ ಅನ್ನು ಕ್ರಿಯೇಟ್ ಮಾಡಿದ್ದಾನೆ ಅಂತಂದ್ರೆ ನೀವು ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಈತ ಹುಟ್ಟಿದ್ದು ಬೆಳೆದಿದ್ದು ಎಲ್ಲದೂ ಕೂಡ ಉಗಾಂಡ ದೇಶದಲ್ಲಿ. ಆ ನಂತರದಲ್ಲಿ ಈತ ಅಮೆರಿಕಾಗೆ ಹೋಗ್ತಾನೆ, ಅಮೆರಿಕದ ಸಿಟಿಸನ್ಶಿಪ್ ಅನ್ನು ಪಡೆದುಕೊಳ್ತಾನೆ. ಕೆಲವೇ ವರ್ಷಗಳಲ್ಲಿ ಈತ ನ್ಯೂಯಾರ್ಕ್ನ ಮೇಯರ್ ಕೂಡ ಆಗ್ತಾನೆ. ಈತ ಅಲ್ಲಿ ಹೆಚ್ಚು ಪ್ರಸಿದ್ಧಿಗೆ ಬರ್ತಿದ್ದ ಹಾಗೆ ಅಮೆರಿಕದಲ್ಲಿ ಮೂಲಭೂತವಾದದ ಟೆನ್ಷನ್ ಶುರುವಾಗಿದೆ. ಸೂಕ್ಷ್ಮತೆಯನ್ನು ಅರ್ಥ ಮಾಡ್ಕೊಳ್ತಾ ಇದ್ರಿ ಅಂತ ಅಂದುಕೊಂಡಿದ್ದೀನಿ. ಇದು ಕೇವಲ ಅಮೆರಿಕದ ಸಮಸ್ಯೆ ಅಲ್ಲ, ಯುರೋಪ್ನ ಸಮಸ್ಯೆಯೂ ಕೂಡ ಹೌದು, ಒಂದು ಹಂತದಲ್ಲಿ ಭಾರತದ ಸಮಸ್ಯೆಯೂ ಕೂಡ ಹೌದು. ಮಧ್ಯಪ್ರಾಚ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಅರಬ್ ಸ್ಪ್ರಿಂಗ್ ಆಗುತ್ತಲ್ಲ, ಆ ಸಂದರ್ಭದಲ್ಲಿ ಅನೇಕ ದೇಶದಲ್ಲಿ ಉಗ್ರವಾದ ತಾಂಡವವಾಡೋದಕ್ಕೆ ಶುರುವಾಗುತ್ತೆ. ಆಗ ಈ ದೇಶಗಳಲ್ಲಿದ್ದಂತಹ ಸ್ವಲ್ಪ ಶ್ರೀಮಂತ ವರ್ಗ, ಅಂದರೆ ಬೇರೆ ದೇಶಕ್ಕೂ ಹೋಗಿ ಬದುಕುವಂತಹ ಶಕ್ತಿ ಇದ್ದಂಥವರು ಅನೇಕ ಯುರೋಪ್ ರಾಷ್ಟ್ರಗಳಿಗೆ ವಲಸೆ ಹೋಗ್ತಾರೆ. ಅಮೆರಿಕಾಗೂ ಕೂಡ ವಲಸೆ ಹೋಗಿದ್ದಾರೆ. ಆಗ ಈ ಯುರೋಪ್ನ ರಾಷ್ಟ್ರಗಳು ಮುಕ್ತವಾಗಿ ವೆಲ್ಕಮ್ ಮಾಡಿಕೊಂಡು ಅವರೆಲ್ಲರಿಗೂ ಕೂಡ ಶರಣಾರ್ಥಿಗಳು ಅಂತ ಹೇಳಿ ಪೌರತ್ವವನ್ನು ಕೂಡ ಕೊಟ್ಬಿಟ್ವು. ಆದರೆ ಒಂದು 4 ವರ್ಷ ಅಷ್ಟೇ ಅವರಿಗೆ ಶರಣಾರ್ಥಿಗಳ ಭಾವನೆ ಇದ್ದಿದ್ದು. ಅನಂತರದಲ್ಲಿ ಇವರು ಏನು ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದ್ರು ಗೊತ್ತಾ? ತಮ್ಮ ಮೂಲ ರಾಷ್ಟ್ರದಲ್ಲಿ ಏನೇ ಪ್ರಾಬ್ಲಮ್ ಆದರೂ ಕೂಡ ಇವರು ಆಶ್ರಯ ಪಡೆದಂತಹ ರಾಷ್ಟ್ರಗಳಲ್ಲಿ ತಮ್ಮ ತಾಯ್ನಾಡಿನ ಪರವಾಗಿ ಪ್ರತಿಭಟನೆಯನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ. ತಮ್ಮ ತಾಯ್ನಾಡಿನ ಪರವಾಗಿ ಇಲ್ಲಿನ ರಾಷ್ಟ್ರಗಳೂ ಕೂಡ ವರ್ತಿಸಬೇಕು ಅಂತ ಡಿಮ್ಯಾಂಡ್ ಮಾಡ್ತಾರೆ. ಅಷ್ಟೇ ಏಕೆ, ತಾನು ಅನುಸರಿಸುವಂತಹ ಧರ್ಮದವರಿಗೆ ಇನ್ಯಾವುದೋ ದೇಶದಲ್ಲಿ ಸಮಸ್ಯೆ ಆದರೆ ಇವರು ಆಶ್ರಯ ಕೊಟ್ಟಂತಹ ದೇಶದಲ್ಲಿ ಬಾವುಟ ಹಿಡ್ಕೊಂಡು ಹೋರಾಟ ಶುರು ಮಾಡ್ತಾರೆ. ಆಶ್ರಯ ಕೊಟ್ಟಂತಹ ದೇಶದಲ್ಲಿ ಟೈರ್ಗೆ ಬೆಂಕಿ ಹಚ್ಚುತ್ತಾರೆ, ಅಲ್ಲಿನ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕ್ತಾರೆ. ಪ್ಯಾಲೆಸ್ತೈನ್ ಗಾಜಾ ವಿಚಾರದಲ್ಲಿ ಏನೇನಾಯಿತು ಅಂತ ನೀವೆಲ್ಲ ನೋಡಿದಿರಿ. ಯುರೋಪ್ಗೆ ಅದು ಸಂಬಂಧವೇ ಪಡೆದಂತಹ ವಿಚಾರ. ಆದರೂ ಸಹ ಯುರೋಪ್ನ ರಾಷ್ಟ್ರಗಳು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಎದುರಿಸಬೇಕಾಗಿ ಬಂತು. ಅಮೆರಿಕವೂ ಕೂಡ ಅದರ ಬಿಸಿಯನ್ನು ಎದುರಿಸಿತು. ಇದೇ ಕಾರಣದಿಂದ ಅಮೆರಿಕ ಈಗ ಈ ರೀತಿಯಾದಂತಹ ಕಠಿಣ ತೀರ್ಮಾನವನ್ನು ಕೈಗೊಳ್ತಾ ಇದೆ. ಇವರು ಟ್ರಾವೆಲ್ ಬ್ಯಾನ್ ಮಾಡಿದಾರಲ್ಲ, ಆ ದೇಶಗಳ ಹೆಸರನ್ನು ನೋಡಿ, ಯಾವ್ಯಾವ ದೇಶಗಳಿದ್ದಾವೆ, ಯಾವ್ಯಾವ ದೇಶದಿಂದ ಏನೇನು ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಇದೆ ಅಂತ. ಅದನ್ನೇನು ನಾನೆಲ್ಲ ಬಹಳ ವಿವರಣೆ ಕೊಡಬೇಕಾಗಿಲ್ಲ. ಈಗ ಪಾಕಿಸ್ತಾನ, ಬಾಂಗ್ಲಾದೇಶ, ಇರಾಕ್, ಇರಾನ್, ಜೋರ್ಡಾನ್, ಕುವೈತ್, ಸಿರಿಯಾ, ಸೂಕ್ಷ್ಮವಾಗಿ ಈ ದೇಶಗಳ ಬಗ್ಗೆ ಗಮನಿಸಿ, ಆಗ ನಿಮಗೆ ಪ್ರಾಬ್ಲಮ್ ಅರ್ಥ ಆಗಿ ಹೋಗುತ್ತೆ. ಒಟ್ನಲ್ಲಿ ಟ್ರಂಪ್ ಕೈಗೊಂಡಂತಹ ನಿರ್ಧಾರ ಈ 75 ದೇಶಗಳಿಗೆ ಬಹಳ ಒತ್ತಡವನ್ನು ಕ್ರಿಯೇಟ್ ಮಾಡಿದೆ. ಆ ಲೀಸ್ಟ್ನಲ್ಲಿ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದ ಹೆಸರಿದೆ ಅನ್ನುವ ಕಾರಣಕ್ಕಾಗಿ ಭಾರತೀಯರು ಸ್ವಲ್ಪ ಸಂಭ್ರಮಿಸಬೇಕಾದಂತಹ ವಿಚಾರ ಆಗಿದೆ. ಟ್ರಂಪ್ ಪಾಕಿಸ್ತಾನಕ್ಕೆ ಎಷ್ಟೆಲ್ಲ ಮರ್ಯಾದೆ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಜಗಜ್ಜಾಹೀರಾಗಿದೆ. ಮಿತ್ರರೇ, ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.